HSR ಲೇಔಟ್ ಅಲ್ಲಿ OG ಮೈಸೂರು ಪಲಾವ್ ಅಂತ. ಸರ್ ನಮ್ಮ ಹತ್ರ ಮಟನ್ ಪಲಾವ್ ಇದೆ, ಚಿಕನ್ ಪಲಾವ್ ಇದೆ, ಫ್ರೈ ಪೀಸ್ ಪಲಾವ್, ಮತ್ತೆ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಇದೆ, ಪೆಪ್ಪರ್ ಚಿಕನ್ ಇದೆ. ನೋಡಿ ಹಿಂಗೆ ಬ್ರೋಕ್ ಆಗುತ್ತೆ, ಒಳ್ಳೆ ಉಡ್ಡು ಚಂಕ್ ಇದ್ದಂಗೆ ಐತೆ ನೋಡಿ. ಹೆಲೋ ಅಂತ ಸಜೆಸ್ಟ್ ಶಾರುಖ್ ನೋಡಿದ್ರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದು OG ಮೈಸೂರು ಮಟನ್ ಪಲಾವ್ ಅಂತ. ಸುಮಾರು ಕಡೆ ಈ ಮೈಸೂರು ಮಟನ್ ಪಲಾವ್ ಫೇಮಸ್ ನಮ್ಮೂರಲ್ಲಿ. ಅರ್ಲಿ ಮಾರ್ನಿಂಗ್ ಮೈಸೂರು ಪಲಾವ್ ಅನ್ನೋದು ಮಾರ್ತಾರೆ. ಟುವರ್ಡ್ಸ್ ಈ ಬನಶಂಕರಿ ಕಡೆನೋ ಮೋಸ್ಟ್ಲಿ ವೈಟ್ ಫೀಲ್ಡ್ ಕಡೆನೋ ಇದೆ. ಬಟ್ ಇವತ್ತು ನಾವು ಬಂದಿರೋ ಜಾಗ ಬಂದು HSR ಲೇಔಟ್ ಅಲ್ಲಿ OG ಮೈಸೂರು ಪಲಾವ್ ಅಂತ. ಸೊ ಎಕ್ಸಾಕ್ಟ್ ಆಗಿ ಸೆಕ್ಟರ್ 2 ಮತ್ತೆ 3 ಇನ್ ಬಿಟ್ವೀನ್ 19th ಮೇನ್ ರೋಡ್ ಅನ್ನೋದು ಹೋಗುತ್ತೆ. ಈ ಲೈನು ಇಲ್ಲಿಂದ ಹಿಡಿದು ಈ ಲೈನ್ ಪೂರ್ತಿ ನಿಮಗೆ ಒಂಥರ ಫುಡ್ ಟ್ರಕ್, ಸ್ಟ್ರೀಟ್ ಕಾರ್ಟು, ಬಾರ್ಬಿಕ್ಯೂ ಇವೆಲ್ಲ ಸಿಗುತ್ತೆ. 2 weeks ಬಿಫೋರ್ ಇಲ್ಲಿ ಒಂದು ಫಿಶ್ ಒಂದು ವಿಡಿಯೋ ಮಾಡಿದ್ದೆ, ಎರ್ಕುನಾಡು ಅಂತ. ಅದೇ ಸ್ಪಾಟ್ ಅಲ್ಲಿ ಅವತ್ತು ನೋಡಿದೆ. ಕೋಇನ್ಸಿಡೆನ್ಸ್ ಏನಂತಂದ್ರೆ ಅವತ್ತು ಇದೇ ಸೇಮ್ ಬ್ಲಾಕ್ ಶರ್ಟ್, ಇವತ್ತು ಸೇಮ್ ಇದೆ ಬ್ಲಾಕ್ ಶರ್ಟ್. ಸೊ ಅವ್ರ ಹತ್ರ ಒಂದು 3 ರಿಂದ 4 ಐಟಮ್ ಸಿಗುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಅವ್ರ ಹತ್ರ ಇನ್ನ ಏನೇನಿದೆ ಅಂತ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಮಾತಾಡಿ ಕೇಳಿ ತಿಳಿಸ್ಕೊಳೋಣಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೇ ತರ ಸ್ಪಾಟ್ಸ್ ನ ಹುಡುಕಿ ನಾವು ವಿಡಿಯೋ ಮಾಡಿ ತೋರಿಸ್ತೀವಿ. ನೀವು ಸುತ್ತಮುತ್ತ ಇದ್ದೀರಾ ಅಂತಂದ್ರೆ ಆರಾಮಾಗಿ ಬಂದು ಸವಿದು ಹೋಗ್ಬೋದು. ಈಗ ನನ್ನ ಜೊತೆ ಹಂಗೆ ಜಾಯಿನ್ ಮಾಡಿ. ನಿಮ್ಮ ಹೆಸರು? ಯಾವಾಗ ಶುರು ಮಾಡಿದ್ರಿ ಮೈಸೂರು ಮಟನ್ ಪಲಾವ್? ಸರ್ ಇವಾಗ 2 ತಿಂಗಳಾಯ್ತು. ಸ್ಟಾರ್ಟ್ ತಿಂಗಳಾಯ್ತಾ? ಏನೇನು ಸಿಗುತ್ತೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಮಟನ್ ಪಲಾವ್ ಇದೆ, ಚಿಕನ್ ಪಲಾವ್ ಇದೆ, ಓಕೆ, ಫ್ರೈ ಪೀಸ್ ಪಲಾವ್, ಮತ್ತೆ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಇದೆ, ಪೆಪ್ಪರ್ ಚಿಕನ್ ಇದೆ. ಸೊ ಟೈಮಿಂಗ್ಸ್? ಸರ್ ಸಂಜೆ 5 ಗಂಟೆ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸಂಜೆ 5 ಗಂಟೆ ಸ್ಟಾರ್ಟ್ ಮಾಡಿ ನೈಟ್ 1 ಗಂಟೆ ಕ್ಲೋಸ್ ಮಾಡ್ತೀನಿ. 1 ಗಂಟೆ ಕ್ಲೋಸ್ ಮಾಡ್ತೀರಾ? ಈ ಪ್ರೈಸ್ ಎಲ್ಲ ಫುಲ್ ಮಟನ್ ಪಲಾವ್ 280 ಸರ್, ಹಾಫ್ ಮಟನ್ ಪಲಾವ್ 200. ಓಕೆ, ಚಿಕನ್ ಪಲಾವ್ ಆದ್ಮೇಲೆ 170, ಹಾಫ್ ಚಿಕನ್ ಪಲಾವ್ ಆದರೆ 130. ಆಲ್ರೈಟ್ ಅಂತಮ್ಮ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಇವರ ಸ್ಪೆಷಲು OG ಮೈಸೂರು ಮಟನ್ ಪಲಾವ್, ವೈಟ್ ಮಟನ್ ಪಲಾವ್ ತೊಗೊಂಡಿದ್ವಿ. ಒಟ್ಟಿಗೆ ಬಂದು ಕಬಾಬ್ ತೊಗೊಂಡಿದ್ವಿ. ಓಕೆನಾ? ಸೊ ನಾವು ತೊಗೊಂಡು ಈ ಒಂದು ಮಟನ್ ಪಲಾವ್ ಬಂದು ಹಾಫ್ ತೊಗೊಂಡಿರೋದು. ಸೊ ಫುಲ್ಲು ಸಿಗುತ್ತೆ, ಕಬಾಬಲ್ಲೂ ಅಷ್ಟೇ ಫುಲ್ ಸಿಗುತ್ತೆ, ಹಾಫ್ ಸಿಗುತ್ತೆ. ಅದನ್ನು ಬಿಟ್ಟು ನಿಮಗೆ ಮಿನಿಮಮ್ ಹಾಕ್ತೀನಿ ಏನೇನು ಸಿಗುತ್ತೆ ಅಂತ. ಒಂದು 6 ರಿಂದ 7 ಐಟಮ್ ಇದೆ. ಸ್ಟಾರ್ಟಿಂಗಲ್ಲಿ ಲಾಕ್ ಅಂತ ತಾನೆ, ಟೋಟಲ್ 6 to 7 ಐಟಮ್ಸ್ ಇದೆ. ಸೊ ಅದರಲ್ಲಿ ನಿಮಗೆ ಹಾಫು, ಫುಲ್ಲು, ಹಾಫ್ ಫುಲ್ಲು ಈ ಥರ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಬಂದು ಸೊ ಪ್ಲೇನಾಗೆ ಈ ರೈಸ್ ಮಾತ್ರ ಟ್ರೈ ಮಾಡೋಣ. ಹಾಫ್ ಮಟನ್ ಪಲಾವ್ ಅಲ್ಲಿ 3 ಪೀಸ್ ಬರುತ್ತೆ, ಫುಲ್ಲಲ್ಲಿ ನಿಮಗೆ 5 ಪೀಸ್ ಬರುತ್ತೆ. ಸರ್ ನಿಮ್ಮದು ವಾಟರ್ ಬಾಟ್ಲಿ, ಮಟನ್ ಪಲಾವ್, ಚಿಕನ್ ಪಲಾವ್, ಕಬಾಬ್. ಆ್ಯಕ್ಚುಲಿ ಆ ಚರ್ಬಿ ಇದೆಯಲ್ಲ, ಅದರ ಆಯಿಲ್ ಫುಲ್ ಹಂಗೆ ಇದ್ರಲ್ಲಿ ನಿಮಗೆ ಈ ಒಂದು ಬಿರಿಯಾನಿ ರಿಲೀಸ್ ಆಗಿರುತ್ತೆ. ಅದರ ಟೇಸ್ಟ್, ಅದರ ಘಮ ಜಾಸ್ತಿ ಬರುತ್ತೆ. ಆ್ಯಂಡು ಒಂದು ಮೈಲ್ಡ್ ಖಾರ ಆ ಒಂದು ಪಲಾವಲ್ಲಿ. ಸೊ ಪೀಸ್ ತೋರಿಸ್ತೀನಿ ನೋಡಿ, ಹಿಂಗೆ ಬ್ರೋಕ್ ಆಗುತ್ತೆ, ಒಳ್ಳೆ ಉಡ್ಡು ಚಂಕ್ ಇದ್ದಂಗೆ ಐತೆ ನೋಡಿ. ಪ್ಯಾಕ್ ಮಾಡಿ ಒಂದು ಬೈಟ್ ಹೋಗೋಣ. ನನಗೆ ಇಷ್ಟ ಆಗಿದ್ದು ಬಂದು ಮಟನ್ ಪೀಸ್ನ ನೀವು ಅದರೊಟ್ಟಿಗೆ ಹೋದರೆ ಇನ್ನೂ ಸಾಕು ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ನೀವು ಫುಲ್ ತೊಗೋಬೋದು. ಫುಲ್ ತೊಗೊಂಡ್ರೆ ಇಬ್ಬರು ಆರಾಮಾಗಿ ತಿನ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಈಗ ಹಾಫಲ್ಲಿ ಇವರು 3 ಪೀಸ್ ಕೊಡ್ತಾರೆ. ಸೊ ಫುಲ್ ತೊಗೊಂಡ್ರೆ 5 ಪೀಸ್ ಆರಾಮಾಗಿ ಒಂದು 80 ರೂಪಾಯಿನೋ 70-80 ನಿಮಗೆ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಇನ್ನೊಂದು ನಾನು ಮೇನ್ಲಿ ಮೆನ್ಷನ್ ಮಾಡಬೇಕು, ನಾರ್ಮಲ್ ಆಗಿ ಪ್ಲೇಟಲ್ಲಿ ಕೊಡೋ ಬದಲು ಇವರು ಬಂದು ಈ ಥರ ಇಸ್ತ್ರಿ ಎಲೆಯಲ್ಲಿ ಕೊಡ್ತಾರೆ. ಒಂದು ಇಸ್ತ್ರಿ ಎಲೆಯಲ್ಲಿ ಕೊಡೋ ರೀಸನ್ ಬಂದು ಅದರಿಂದ ಬರೋ ಅರೋಮಾನೇ ಸಗದಾಗಿರುತ್ತೆ. ನಾರ್ಮಲ್ ಆಗಿ ಒಂದು ಎಂಟಿ ಪ್ಲೇಟಲ್ಲಿ ಪೇಪರ್ ಕವರ್ ಇಕ್ಕಿ ಅದರಲ್ಲಿ ಊಟ ಸರ್ವ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಬಟ್ ಈ ಥರ ಇವರು ನಾರ್ಮಲಾಗಿ ಬಾಳೆಯಲ್ಲಿ ಇಟ್ಟು ಕೊಡ್ಬೋದು. ಬಟ್ ಅದು ಪ್ಲ್ಯಾನ್ ಇಲ್ಲ. ಇವರ ಪ್ಲ್ಯಾನ್ ಬಂದು ಒಂದು ರೀತಿ ಆ ಒಂದು ಹಳೆ ಸ್ಟೈಲಲ್ಲಿ ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟಲ್ಲಿ ಇವರು ಈ ಥರ ಇಸ್ತ್ರಿಯಲ್ಲಿ ಇಕ್ಕಿ ಕೊಡ್ತಾವ್ರೆ. ಸೊ ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್. ಮತ್ತು ಅದು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ, ತಿನ್ನೋಕ್ಕೆ. ಇಲ್ಲಿ ಬರೋರು ಆಲ್ಮೋಸ್ಟು 4:30-5 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಂಡ್ ಸುತ್ತ ಹಂಗೆ ಕ್ರೌಡು ಜಾಮ್ ಆಗುತ್ತೆ. ಚರ್ಬಿ ಪೀಸ್ ಒಟ್ಟಿಗೆ ಹೋದೆ. ಆ ಚರ್ಬಿ ಪೀಸ್ ಬಂದು ಬೆಣ್ಣೆ ಹಂಗೆ ಮೆಲ್ಟ್ ಆಗುತ್ತೆ. ನೆಕ್ಸ್ಟು ಬಂದು ಎರ್ತ್ರ ಸಿಗೋ ಕಬಾಬ್ನ ಟ್ರೈ ಮಾಡೋಣ. ಓಕೆನಾ?
ಸೊ ಕಬಾಬ್ ಬಂದು 8 ಪೀಸ್ ಬರುತ್ತೆ. ಹಾಫ್ ಫುಲ್ ತೊಗೊಂಡ್ರೆ, ಹಾಫ್ ತೊಗೊಂಡ್ರೆ ನಿಮಗೆ ಇದರಲ್ಲಿ 5 ಪೀಸ್ ಬರೋವಂಥದ್ದು. ಸಾಕಾಗೈತೆ ನೋಡಿ ಪೀಸು. ವಾ, ಕಬಾಬು, ಬೆಳ್ಳುಳ್ಳಿ ಕಬಾಬು ಸಾಕಾಗೈತೆ. ಆಹಾ, ಮೈಲ್ಡಾಗಿ ಆ ಹುಳಿ ಅಂಶನೂ ಐತೆ ಆ ಮಸಾಲೆಯಲ್ಲಿ, ಆ್ಯಂಡು ಜಾಸ್ತಿ ಇಲ್ಲ ಮಸಾಲೆ ಕಬಾಬಲ್ಲಿ, ಅದು ಇಷ್ಟ ಆಯಿತು. ಒಂದೊಂದು ಕಡೆ ಫುಲ್ ಕೋಟಿಂಗ್ ಮಾಡಿಬಿಡ್ತಾರೆ, ಬಟ್ ಇವರು ಬಂದು ಆ ಥರ ಇಲ್ಲದೆ ನೋಡಿ, ಮೇಲಿಂದ ಕೋಟಿಂಗ್ ಇಕ್ಕಿ ಲೈಟಾಗಿ ಅದರೊಟ್ಟಿಗೆ ಈ ಪೀಸು ಸಾಕಾಗಿ ಬಂದೈತಲ್ಲ. ಹಾಫ್ ಚಿಕನ್ ಪಲಾವು, ಮಟನ್ ಪಲಾವ್ ತೊಗೊಂಡು ಈ ಥರ ಕಬಾಬ್ ತೊಗೊಂಡ್ರೆ ಪರ್ಫೆಕ್ಟ್ ಕಾಂಬಿನೇಷನು, ಮಜಾ. ಇದನ್ನು ಸ್ವಲ್ಪ ಟ್ರೈ ಮಾಡಿ, ಆಮೇಲೆ ಸಿಗೋಣ. ಆ OG ಮೈಸೂರು ಮಟನ್ ಪಲಾವ್ನ ಟ್ರೈ ಮಾಡಿದೆ. ಗಾಳಿ ಮಾತ್ರ ಸಾಕಾಗಿ ಬಿಸ್ತಿತ್ತು. ಸೊ ನನಗೆ ಇಲ್ಲಿ ತೊಗೊಂಡಿದ್ದು ನಾವು ಬರೀ 2 ಐಟಮ್, ಒಂದು ಬಂದು ಹಾಫ್ ಮಟನ್ ಪಲಾವ್ ತೊಗೊಂಡ್ವಿ, ಮತ್ತು ಫುಲ್ ಕಬಾಬ್ ತೊಗೊಂಡ್ವಿ. ಓಕೆನಾ? ಸೊ 8 ಪೀಸ್ ಅಷ್ಟಂಗೆ ಬರುತ್ತೆ ನಿಮಗೆ, ಎಲ್ಲ ಬಲ್ಕ್ ಪೀಸಲ್ಲೇ ಇರುತ್ತೆ, ಯಾವುದು ಚಿಕ್ಕ ಪೀಸಾಗಿರಲ್ಲ ನಿಮಗೆ. ಪಲಾವ್ ಬಂದು ಸಗದಾಗಿತ್ತು, ಆ ಮೈಲ್ಡು ಖಾರ ಒಟ್ಟಿಗೆ ಬಂದು ಮಟನಿನ ಫ್ಲೇವರ್ ಬಂದು ಕಂಪ್ಲೀಟಾಗಿ ಆ ಪಲಾವ್ ಇನ್ಫ್ಯೂಸ್ ಆಗಿರುತ್ತೆ. ಚಿಕನ್ ಟ್ರೈ ಮಾಡಿಲ್ಲ, ಆದರೆ ನೀವು ಬಂದರೆ ಚಿಕನ್ ಟ್ರೈ ಮಾಡಿ. ಓಕೆನಾ? ಯಾಕಂದರೆ ಆ ಪಲಾವ್ ಅಂತ ಬಂದಾಗ, ಅದರಲ್ಲೂ ಮೈಸೂರು ಪಲಾವ್ ಅಂತ ಬಂದಾಗ ಮಟನ್ನು ಸಗದಾಗಿರುತ್ತೆ. ಸೊ ಅದಕ್ಕೆ ಮಟನ್ನ ಟ್ರೈ ಮಾಡಿದೆ. ಸೊ ಚಿಕನ್ನು ನಿಮಗೆ ಸಿಗುತ್ತೆ, ಹಾಫು ಫುಲ್ಲು ಮಟನಲ್ಲೂ ಇರುತ್ತೆ, ಚಿಕನಲ್ಲೂ ಇರುತ್ತೆ. ಆ್ಯಂಡ್ ಕಬಾಬ್ ಕಡೆ ಬಂದಾಗ ಕಬಾಬ್ ಸಖತ್ತಾಗಿತ್ತು, ಲೈಟಾಗೆ ಹುಳಿ ಅಂಶ ಒಟ್ಟಿಗೆ ಬಂದು ಮೈಲ್ಡು ಖಾರ ಕಬಾಬಲ್ಲೂ ಇತ್ತು, ಮತ್ತು ಒಳ್ಳೆ ಮಸಾಲೆ ಗುರುವೆ. ಓಕೆನಾ? ಕಲರ್ ಬಂದು ಯಾವುದ್ರಲ್ಲೂ ಇಲ್ಲ. ಸೊ ಪೆಪ್ಪರ್ ಚಿಕನು ಸಿಗುತ್ತೆ, ಅದರಲ್ಲೂ ನಿಮಗೆ ಕಲರ್ ಸಿಗಲ್ಲ. ಒಟ್ಟಿಗೆ ಬಂದು ಕಬಾಬ್, ಅದರಲ್ಲೂ ನಿಮಗೆ ಕಲರ್ ಇರಲ್ಲ. ಬಟ್ ಒಂದೇ ಒಂದು ಡ್ರಾಬ್ಯಾಕ್ ಬಂದು ನಿಮಗೆ ಎಣ್ಣೆ ಮಾತ್ರ ಸಖತ್ತು ಜಾಸ್ತಿ ಇತ್ತು ಕಬಾಬಲ್ಲಿ, ಅದೊಂದು ಲೈಟಾಗಿ ನನಗೆ ಒಂಥರ ಡ್ರಾಬ್ಯಾಕ್ ಅನಿಸ್ತು. ಬಟ್ ಕ್ರೌಡ್ ನೋಡಿದ್ರೆ ನೀವು ಲೈವ್ ಆಗಿ ಹಂಗೆ ಅದನ್ನು ಫ್ರೈ ಮಾಡಿ ಅದನ್ನ ಹಂಗೆ ನಿಮಗೆ ಎತ್ಕೊಡ್ತಾರೆ. ಸೊ ಆ ಒಂದು ರೀಸನ್ನೇ ಸ್ವಲ್ಪ ಕಾಯಿದ್ರೆ ಆ ಎಣ್ಣೆಲ್ಲ ಸ್ವಲ್ಪ ಡ್ರಾಪ್ ಔಟ್ ಆಗಿ ನಿಮಗೆ ಕಬಾಬ್ ಫ್ರೆಶ್ ಆಗಿ ಬರುತ್ತೆ. ಇನ್ನೂ ಸ್ವಲ್ಪ ಲೈಟಾಗಿ ಇನ್ನೂ ಸ್ವಲ್ಪ ಫ್ರೈ ಆಗಿರಬೇಕು ಅನ್ನೋ ಒಂದು ಪಾಯಿಂಟ್ ನನಗಿತ್ತು. ಬಟ್ ನಿಮಗೆ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ನೀವೊಂದು ಟ್ರೈ ಮಾಡಿಬಿಟ್ಟು ನಿಮಗೆ ಇಷ್ಟ ಆದರೆ ಓಕೆ, ಇಲ್ಲ ಅಂತಂದ್ರೆ ನನಗೆ ನನ್ನ ಟೇಸ್ಟ್ ಬಡ್ಸ್ಗೆ ಇನ್ನೂ ಸ್ವಲ್ಪ ಅದು ಫ್ರೈ ಆದರೆ ಅದು ಕುರುಮ್ ಅನ್ನೋ ಒಂದು ಸೌಂಡ್ ಊಟಿಗೆ ಸಗದಾಗಿರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಪ್ಲೇನಾಗೆ ಸಗದಾಗಿತ್ತು ಗುರುವೆ. ಓಕೆನಾ? ಸೊ ನಿಮಗೆ ಆಲ್ಮೋಸ್ಟ್ ಒಂದು 130, 170. ಸೊ ಈ ಚಿಕನ್ ಪಲಾವ್ ಎಲ್ಲ 170, ಮಟನ್ ಪಲಾವ್ ಎಲ್ಲ ಹಾಫ್ 200. ಮಿಕ್ಕಿದೆಲ್ಲ ನಿಮಗೆ ಪ್ರೈಸ್ ಹಾಕಿರ್ತೀನಿ, ನೋಡಿರ್ತೀರ ನೀವೇ. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಂಜೆ ಒಂದು 4:30-5 ಗಂಟೆಯಿಂದ ನಿಮಗೆ ಈ ಒಂದು ಸ್ಪಾಟಲ್ಲಿ ಮಟನ್ ಪಲಾವ್ ಧಾರಾಳವಾಗಿ ಸಿಗುತ್ತೆ, ಆರಾಮಾಗಿ ಬಂದು ಬರ್ಸ್ಕೊಂಡು ಹೋಗ್ಬೋದು. ಸೊ ನಾಳೆ ಇನ್ನೊಂದು ಹೊಸ ಅಡಿಯಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶರ್.